ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನು ಅದನ್ನೇ ವಿಚಾರ ಮಾಡ್ತಾ ಇದ್ದೆ. ಏನಪ್ಪಾ ಅಂದರೆ, ಪ್ರತಿ ದಿವಸ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ವಿದ್ಯಮಾನಗಳ ಪಟ್ಟಿಯನ್ನು ಮಾಡಿ ಇಟ್ಕೊತಿದ್ದೆ. ಯಾವ ವಿಷಯ ಮಾತಾಡೋದು, ಯಾವ ವಿಷಯ ಮಾತಾಡಬಾರ್ದು ಅಂತ. ಅಂಥ ಕಾಲಘಟ್ಟದಿಂದ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀವಿ. ಹೇಗೆ ಅದು ತೆರೆಯ ಹಿಂದೆ ಹೊರಟೋಯ್ತು ಅಂತ ಆಲೋಚನೆ ಮಾಡ್ತಾ ಇದ್ದೆ. ನಿನ್ನೆ ಹುತಾತ್ಮ ದಿನಾಚರಣೆಯ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆದಂಥ ವಿಚಾರಗಳಿದಾವಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು. ಆದರೆ ಜಂತರ್ ಮಂತರ್ನಲ್ಲಿ ನಡೆದಂಥ ಬೆಳವಣಿಗೆ ಇದೆಯಲ್ಲ, ಅದನ್ನು ಹೇಳದೆ ಹೋದರೆ ಭಾಳ ದೊಡ್ಡದಾದಂಥ ಲೋಪ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಮತ್ತೆ ಜಂತರ್ ಮಂತರ್ಗೆ ಮೀಸಲಿಡ್ತಾ ಇದ್ದೀವಿ. ನಡೆದಂಥ ವಿದ್ಯಮಾನಗಳನ್ನು ತಮಗೆ ಹೇಳ್ತಾ ಇದ್ದೀನಿ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು 10 ವಿಡಿಯೋ ಮಾಡಿದರೂ ಉಳಿದು ಹೋಗಬಹುದಾದಷ್ಟು ವಿಷಯಗಳಲ್ಲಿದ್ದಾವೆ. ಕೇವಲ ಹೊಡೆದಾಟ ಮಾತ್ರ ಅಲ್ಲ, ದೇಶಕ್ಕೆ ಒದಗಿದಂಥ ವಿಪತ್ತು, ಸರ್ಕಾರಕ್ಕೆ ಅದು ಸ್ಪಂದಿಸ್ತಾ ಇರುವಂಥ ರೀತಿ ಮತ್ತು ಪೊಲೀಸರ ಕಾರ್ಯಾಚರಣೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ಅಡಕಗೊಳಿಸಿ ಸಂಚಿಕೆ ಮಾಡಬೇಕಾದಂಥ ಅತಿ ದೊಡ್ಡದಾದಂಥ ಸಂದಿಗ್ಧತೆ ಇದು. ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾ ಇದ್ದಾರೆ? ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಹೇಗೆ ವಿಷಯಗಳು ಒಂದ್ರ ಮೇಲೊಂದು ಬಂದುಬಿಡ್ತಾವೆ ಅನ್ನಲಿಕ್ಕೆ, ಬೆಳಗ್ಗೆಯಿಂದ ಸಂಜೆಯವರೆಗೂ, ಇವತ್ತು ಗುರುವಾರ ಬೆಳಗ್ಗಿಂದ ಸಂಜೆ 4 ಗಂಟೆವರೆಗೂ ನಾಪತ್ತೆ ಮನುಷ್ಯ ಅಭಿಜಿತ್ ದೀಪ್ಗೆ. ನಂಬ್ತೀರಾ ಹೇಳಿದರೆ? ಆತ ಎಲ್ಲಿದ್ದಾನೆ ಅಂತ ಅಲ್ಲಿ ಬಂದವರು ಯಾರೂ ಕೇಳ್ತಾ ಇಲ್ಲ. ಮತ್ತು ಯಾರು ಬರ್ತಾರೋ ತಮಗಿಷ್ಟ ಬಂದವರೆಲ್ಲ ಮೈಕ್ ಹಿಡ್ಕೋತಾರೆ, ಕಿರ್ಚಾಡ್ತಾ ಇರ್ತಾರೆ, ಭಾಷಣ ಮಾಡ್ತಾ ಇರ್ತಾರೆ. ಒಂದಷ್ಟು ಜನ ಹೋ ಅಂತ ಗಲಾಟೆ ಮಾಡ್ತಾ ಇರ್ತಾರೆ, ಮತ್ತೊಂದಿಷ್ಟು ಜನ ಚಪ್ಪಾಳೆ ಹೊಡಿತಿರ್ತಾರೆ. ಇನ್ಯಾರೋ ಅಲ್ಲಿ ತಿನ್ಕೊಂಡು ದಾಸೋಹ ನಡೀತಾ ಇದೆಯಲ್ಲ, ಅಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ರಾಶಿ ಬಂದು ಬೀಳ್ತಾ ಇದೆ. ಬೆಳಗಿನ ಸಂಚಿಕೆಯಲ್ಲಿ ಹೆಚ್ಚಿನ ಕ್ಲಿಪ್ಪಿಂಗ್ಗಳನ್ನು ತೋರಿಸ್ಲಿಕ್ಕಾಗಲಿಲ್ಲ. ಈ ಸಂಚಿಕೆಯಲ್ಲಿ ತೋರಿಸ್ತೀನಿ. ಮೊದಲು 2 ಸೆಕೆಂಡ್ ನೋಡಿಬಿಡಿ ಯಾವ ರೀತಿ ಆಹಾರ ಪೊಟ್ಟಣಗಳ ರಾಶಿ ಬಂದು ಬೀಳ್ತಾ ಇದೆ, ಯಾವ ರೀತಿ ದೇಶದ್ರೋಹದ ಕೆಲಸ ಯಾವುದೇ ರೀತಿ ನಿರ್ಭೀತಿಯಿಂದ ನಡೀತಾ ಇದೆ. ಮೊದಲು ನೋಡಿಬಿಡಿ. ಈ ಸ್ಥಿತಿ ಇದ್ದಾಗ ಯೋಚನೆ ಮಾಡಿ ನೋಡಿ, ಯಾವ ಆಲಸ್ಯ ಯುವಕ, ಯಾವ ಮೈಗಳ, ಯಾವ ದೇಶದ್ರೋಹಿ, ಯಾವ ನೀಚ, ಯಾವ ಕುತ್ಸಿತ ವ್ಯಕ್ತಿ ಹೋಗಿ ಅಲ್ಲಿ ಸೇರ್ಕೊಳ್ಳಲ್ಲ? ನೀವು ನನಗೆ ದಯವಿಟ್ಟು ಹೇಳಿ. ಈ ಮಟ್ಟಿಗೆ ಫಂಡಿಂಗ್ ಆಗ್ತಾ ಇದೆ. ಇವನ ಕೈ ತಪ್ಪಿ ಹೋಗ್ಬಿಟ್ಟಿದೆ. ಈತ ಒಂದು ಮಾತು ಹೇಳ್ದ. ಏನಂತ ಹೇಳ್ದ ಅಂದರೆ, ನಿನ್ನೆ ಸಂಜೆ ಕಲ್ಲು ತೂರಾಟ ಆಯಿತು, ಪೊಲೀಸರನ್ನು ಹೊಡೆದ್ರು, ಒಬ್ಬ ಮಹಿಳಾ ಪೊಲೀಸ್ ಆಫೀಸರು ಗರ್ಭಿಣಿಯ ಇದು ಆಗೋಯ್ತು, ಮಿಸ್ಕ್ಯಾರೇಜ್ ಆಗೋಯ್ತು ಅಂತ ಒಂದು ವಿಷಯ ಹೇಳಿದೆ. ಏನು ಹೇಳಬಹುದು ಹೇಳ್ರಿ ಇವನು ಇವನು ಅಭಿಜಿತ್ ದೀಪ್ಗೆ. ಆತ ಹೇಳ್ತಾನೆ, ನಾವು 30 ದಿವಸ ಅತ್ಯಂತ ಶಿಸ್ತಿನಿಂದ ನಾವು ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದ್ವಿ. ಈಗ ಇದ್ದಕ್ಕಿದ್ದ ಹಾಗೆ ಗೂಂಡಾಗಳು ಬಂದು, ಕಿಡಿಗೇಡಿಗಳು ಬಂದು ನಮ್ಮ ಹೆಸರನ್ನು ಹಾಳು ಮಾಡಲಿಕ್ಕೆ ಈ ರೀತಿ ಸೇರಿಕೊಂಡು ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಅವ್ರು ಯಾರೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲ, ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ಕಾರ್ಯಕರ್ತರಲ್ಲ, ಅವ್ರು ಯಾರೋ ಹೊರಗಡೆಯಿಂದ ಬಂದು ಈ ರೀತಿ ಗಲಾಟೆ ಮಾಡಿ ನಮಗೆ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ. ಹೆಂಗಿದೆ ಸ್ವಾಮಿ ವರಸೆಯದು? ನಾನು ನಿನ್ನೆ ಹೇಳಿದ್ದೆ ತಾನೇ ಈ ಮಾತನ್ನ. ಗಲಾಟೆ ಆದ ತಕ್ಷಣ ನಂದು ಅಲ್ಲ ಅಂತ ಈತ ಹೇಳ್ತಾನೆ ಅಂತ. ಇದೇ ಮಾತನ್ನು ಲಕ್ನೋದಲ್ಲಿ ಇವರದೇ ಗುರು ಆಜಾದ್, ಚಂದ್ರಶೇಖರ್ ಜಾಟವ್ ಅಲಿಯಾಸ್ ಚಂದ್ರಶೇಖರ್ ಆಜಾದ್ ಇದೇ ಮಾತನ್ನು ಹೇಳಿದ್ದ. ಬೀಸಿದ್ರಲ್ಲಿ ಪೊಲೀಸರು ಭೀಮ್ ಆರ್ಮಿ ಹೆಸರಿನಲ್ಲಿ ಬಂದು ಗಲಾಟೆ ಮಾಡ್ಲಿಕ್ಕೆ ಬಂದವ್ರಿಗೆ ಎಲ್ಲರ ಮೇಲೆ ಕೇಸ್ ಜಡಿದ್ರು. ಅವಾಗ ಬಿಡಿಸ್ಕೊಳ್ಳಿಕ್ಕೆ ಈತ ಬರಲಿಲ್ಲ. ಜಾಟವ್, ಚಂದ್ರಶೇಖರ್ ಜಾಟವ್, ನಮ್ದಲ್ಲ ಇದು ಅಂದ. ನಿನ್ನೆ ಈತನೇ ಕಾರಿನ ಬಾನೆಟ್ ಮೇಲೆ ನಿಂತು ಹೇಳ್ತಾನೆ, ಒಬ್ಬನೇ ಒಬ್ಬ ಪ್ರತಿಭಟನೆಕಾರರ ಮೇಲೆ ಪೊಲೀಸರು ಕೈ ಮಾಡಿದಾದ್ರೂ ಒಬ್ಬರು ಪೊಲೀಸರು ನೀವು ಉಳಿಯೋದಿಲ್ಲ, ನೋಡ್ಕೋತಾ ಇರಿ ಅಂತ ಹೇಳ್ದ. ಅಷ್ಟು ಹೇಳಿ ಹೋದವನು ಎಲ್ಲಿ ಹೋದ ಹೇಳಿ? ಹೋಗಿ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆ ಕೂತ್ಬಿಟ್ಟ. ನಂದು ಪ್ರತಿಭಟನೆ ನಡೀತಾ ಇದೆ ಅಂತ. ಇಲ್ಲಿ ನಡೀತಾ ಇದೆ, ಇಲ್ಲಿ ಇರಬೇಕು, ಇದು ಬಿಟ್ಟು ಅಲ್ಲಿ ಹೋದ. ಅಲ್ಲಿ ಹೋದ ಕೂಡ ಇವನ ಜೊತೆ ಸೇರ್ಕೊಂಡವ್ರು ಯಾರು? ಅಲ್ಲಿ ಸೇರ್ಕೊಂಡವ್ರು ಯಾರು? ನನಗೆ ಇವರು ವಿಷಯ ಹೇಳಲಿಕ್ಕೆ ನನಗೂ ಬರುತ್ತೆ ಸ್ವಾಮಿ. AIMIMನ ಅಸಾದುದ್ದೀನ್ ವಹಿಸಿ ಇವನ ಜೊತೆ ಬಂದು ಸೇರ್ಕೊಂಡ್ಬಿಟ್ಟ. ಭೀಮ್ ಆ್ಯಂಡ್ ಮೀಮ್. ಯಾಕೆ? ಉತ್ತರ ಪ್ರದೇಶದಲ್ಲಿ ಫೆಬ್ರವರಿಯಲ್ಲಿ ಚುನಾವಣೆ ಇದೆ, ಮುಸಲ್ಮಾನರ ಸೀಟ್ ಕೊಡಬೇಕು, ಮುಸಲ್ಮಾನರ ಜೊತೆ ದಲಿತರು ಸೇರ್ಕೊಂಡ್ಬಿಟ್ರೆ ಕಾಂಬಿನೇಷನ್ ಆಗತ್ತೆ, ಭೀಮ್ ಆ್ಯಂಡ್ ಮೀಮ್ ಕಾಂಬಿನೇಷನ್ ಆಗತ್ತೆ. ಆ ಭೀಮ್ ಆ್ಯಂಡ್ ಮೀಮ್ ಕಾಂಬಿನೇಷನಲ್ಲಿ ಟಿಕೆಟನ್ನು ಹಂಚ್ಕೊಂಡ್ಬಿಟ್ರೆ ಆವಾಗ ಇವ್ರಿಗೆ ಅಖಿಲೇಶ್ ಯಾದವ್ಗೂ ಸೀಟ್ ಸಿಗಲ್ಲ, ಈ ಕಡೆ ರಾಹುಲ್ ಗಾಂಧಿಗೂ ಸೀಟ್ಗಳು ಲಭ್ಯ ಆಗೋದಿಲ್ಲ, ನಾವೇ ಗೆದ್ಕೊಂಡ್ಬಿಡ್ಬೋದು ಒಂದೇ ಲೆಕ್ಕಾಚಾರ. ಇದ್ರ ಮಧ್ಯೆ ಇನ್ನೊಬ್ಬ ಸೇರ್ಕೊಂಡ ಅಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರೋನು ಸಂಜಯ್ ಸಿಂಗ್ ಹೋಗಿ ಈ ಚಂದ್ರಶೇಖರ್ ಆಜಾದನ ಪ್ರತಿಭಟನೆಗೆ ಆತನಿಗೆ ಸಾಂತ್ವನ ಹೇಳಲಿಕ್ಕೆ, ಸಮಾಧಾನ ಹೇಳಲಿಕ್ಕೆ
ಆತನಿಗೆ ಸ್ಪಂದಿಸಲಿಕ್ಕಾಗಿ ಹೋಗಿ ಆ ಗಾಂಧಿ ಪ್ರತಿಮೆ ಎದುರುಗಡೆ ಹೋಗಿ ಅಂಬೇಡ್ಕರ್ ಹೋಗಿ ಕೂತ್ಕೊಂಡ. ಹೆಂಗಿದೆ ಸ್ವಾಮಿ ಇದು ಇವರ ನಾಟಕ. ಈ ನಾಟಕದ ಮುಂದುವರೆದ ಭಾಗವೇ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ. ಅದಕ್ಕೆ ಈಗ ಹೋಮ್ ಮಿನಿಸ್ಟ್ರಿ ಒಂದು ಡೈರೆಕ್ಟಿವನ್ನು ಬಿಡುಗಡೆ ಮಾಡಿದೆ. ದಿಲ್ಲಿ ಪೊಲೀಸ್ ಕಮಿಷನರ್ಗೆ ಆರ್ಡರ್ ಮಾಡಿದೆ, ಯಾರ್ಯಾರು ಸಿಗುತ್ತಾರೋ ಅವ್ರನ್ನ ಕಿಡಿಗೇಡಿಗಳು ಅಂತ ಪರಿಭಾವಿಸಬಾರದು. ಆಶ್ಚರ್ಯಪಡಬೇಡ್ರಿ, ಕಿಡಿಗೇಡಿಗಳು ಅಂತ ಮಾಡಬಾರ್ದು. NSAನಲ್ಲಿ ಕೇಸ್ ಹಾಕ್ಬೇಕು ಅವನು. ಏನಂಗಂದರೆ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ, ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂತ. ಗೂಗಲ್ಗೆ ಹೋಗಿ ಸುಮ್ಮನೆ ಚೆಕ್ ಮಾಡಿ ನೀವು, ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅನ್ವಯ ಏನು ಶಿಕ್ಷೆ ಇರುತ್ತೆ ಅಂತ ಕೇಳಿ ನೀವು. ನಿಮ್ಮ ಕಡೆ ChatGPT ಇದೆ, ಗೂಗಲ್ ಇದೆ, ಎಲ್ಲ ಇದೆ. ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಶರ್ಜಿಲ್ ಇಮಾಮ್ ಸಿಗಾಕ್ಕೊಂಡಿದ್ದಾನೋ, ಯಾವ ಖಾಲಿದ್ ಸಿಗಾಕ್ಕೊಂಡಿದ್ದಾನೋ, ಅವ್ರ ಮೇಲಿರೋ ಕೇಸ್ ಇದೆ. ಅಲ್ಲಿರುವಂಥ ಹುಡುಗರಿಗೆ ಅರ್ಥ ಆಗ್ತಾ ಇಲ್ಲ. ತಮ್ಮನ್ನು ಒಂದೊಂದು ಫೋಟೋ ಕೂಡ ಟ್ರೇಸ್ ಆಗ್ತಾ ಇದೆ. ಇವತ್ತಲ್ಲ, ಇನ್ನು 6 ತಿಂಗಳಲ್ಲ 9 ತಿಂಗಳಾದ್ಮೇಲಾದರೂ ಇವ್ರ ಮನೆಗೆ ಪೊಲೀಸರು ಬರ್ತಾರೆ, ಎತ್ತಾಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇವ್ರ ಅಡ್ರೆಸ್ ಬೇಕಾಗಿಲ್ಲ, ಒಂದು ಫೋಟೋ ಸಿಕ್ಬಿಟ್ರೆ ಇವತ್ತು ಎಲ್ಲ ಡಾಟಾ ತೆಗೆಯುವಂಥ ಅದ್ಭುತವಾದಂಥ ವ್ಯವಸ್ಥೆ ಇದೆ. ಫೊರೆನ್ಸಿಕ್ ತಜ್ಞರು ದಿಲ್ಲಿಯಲ್ಲಿ ಈ ಕೆಲಸವನ್ನು ಶುರು ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾ ಇದ್ದಾರೆ ಅಂತ ಮೊದಲೇ ಪ್ರಶ್ನೆ ಕೇಳಿದೆ. ಅರವಿಂದ್ ಕೇಜ್ರಿವಾಲ್ ಸ್ಟೇಷನ್ನಿಂದ ಸ್ಟೇಷನ್ಗೆ ದೌಡಾಯಿಸ್ತಾ ಇರುವ ಹಾಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಅರವಿಂದ್ ಕೇಜ್ರಿವಾಲ್, ಇನ್ನೊಂದು ಕಡೆ ಆತಿಶಿ ಮಾರ್ಲೇನಾ, ಆ ಕಡೆ ಸಂಜಯ್ ಸಿಂಗ್, ಸೌರಭ್, ಇವರೆಲ್ಲ ಸೇರಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಫಸ್ಟ್ ಹೋದರು ಈ ಯಾವ ಪೊಲೀಸ್ ಸ್ಟೇಷನ್, ಮಂದಿರ್ ರೋಡ್ ಪೊಲೀಸ್ ಸ್ಟೇಷನ್. ಅಲ್ಲಿ 11 ಜನರನ್ನ ಡಿಟೈನ್ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಕಲ್ಲು ಹೊಡೆದವ್ರ ಬಗ್ಗೆ ಮಾತಾಡ್ತಾ ಇರೋದು ನಾನು. ಇದು ಇವತ್ತು ನಡೆದಂಥ ವಿದ್ಯಮಾನಗಳ ಬಗ್ಗೆ ನಾನು ಯಾವುದೋ ಹಳೆ ಕತೆ ಹೇಳಲ್ಲ ನಾನು. ನಮ್ಮಲ್ಲಿ ಏನಾಗುತ್ತೆ, ರೀಲಿಂಗ್ ಸ್ಕ್ರೋಲ್ ಮಾಡಿದರೆ ಯಾವ್ಯಾವುದೋ ವಿಡಿಯೋ ಬರುತ್ತೆ, ಯಾವತ್ತಿಂದು ಏನು ಗೊತ್ತಿರಲ್ಲ. ಆ ಕಾರಣಕ್ಕಾಗಿ ನನ್ನ ಸಹೋದ್ಯೋಗಿಗಳಿಗೆ ಹೇಳಿದ್ದೀನಿ, ನಮ್ಮ ವಿಡಿಯೋ ಶುರುವಾದಾಗ ನಮ್ಮದು ಎಷ್ಟನೇ ವಿಡಿಯೋ ಅದರ ಕ್ರಮಾಂಕವನ್ನು ಹಾಕಿ, ಯಾವತ್ತು ಪಬ್ಲಿಷ್ ಮಾಡಿದ್ವಿ ಅದರ ಡೇಟನ್ನು ಹಾಕಿ, ಎರಡೂ ಕೂಡ ಇರಬೇಕು. ಅದು ಖಚಿತತೆಗೋಸ್ಕರ ಮತ್ತು ನಿಖರತೆಗೋಸ್ಕರ. ಯಾವತ್ತಿಂದೋ ವಿಡಿಯೋ ನೋಡಿ ನೀವು ರವೀಂದ್ರ ಜೋಶಿ ಅವರು ಹಿಂಗೆ ಹೇಳಿದ್ದಾರೆ ಅಂತಲ್ಲ, ಅಲ್ಲಿ ಇರಬೇಕು ಡೇಟು, ಯಾವತ್ತು ಮಾತಾಡಿದ್ದಾರೆ ಅವರು, ನೋಡಿ ಇಲ್ಲಿದೆ ಅಂತ ತೋರಿಸ್ಲಿಕ್ಕೆ. ಹೋಗ್ತಾನೆ, ಹೋಗಿ 11 ಜನರನ್ನ ನೀವು ಅರೆಸ್ಟ್ ಮಾಡಿದರೆ, ಡಿಟೈನ್ ಮಾಡ್ಕೊಂಡಿದ್ರೆ ಬಿಡುಗಡೆ ಮಾಡಿ. ಅವ್ರು ಹೇಳ್ತಾರೆ, ನಮ್ಮ ಕೈಲೆಲ್ಲ ACPನ ಭೇಟಿಯಾಗಿ. ACP ಫೋನ್ ಹಚ್ತಾರೆ, मैं अरविंद केजरीवाल बात कर रहा हूँ, एक बोलिए ऐसा केस है, हम ರಿಲೀಸ್ करना है. ಅಲ್ಲಿಂದ ಈ ಸ್ಟೇಷನ್ಗೆ ಬರ್ತಾರೆ, ಯಾವುದು ಕನಾಟ್ ಪ್ಲೇಸ್ ಪೊಲೀಸ್ ಸ್ಟೇಷನ್. ಅಲ್ಲಿ 5 ಜನ ಇದ್ದಾರೆ. ಇವ್ರು ಹೇಳಿದ ತಕ್ಷಣ ಪೊಲೀಸರು ಬಿಟ್ಬಿಡೋದಿಲ್ಲ. ಇವನು ಅರವಿಂದ್ ಕೇಜ್ರಿವಾಲ್ ಡಿಫೀಟೆಡ್ MLA. ಇವನು ಅರ್ಥ ಮಾಡ್ಕೋಬೇಕು ನಾವು. ಅರವಿಂದ್ ಕೇಜ್ರಿವಾಲ್ ಇಸ್ ಅ ಡಿಫೀಟೆಡ್ MLA, ಸೋತಿರುವ ಶಾಸಕ. ಮೊದಲೇದಾಗಿ ಶಾಸಕರಿಗೆ ಏನು ಅಂಥ ದೊಡ್ಡ ಬೆಲೆ ಇರೋದಿಲ್ಲ, ಇನ್ನು ಸೋತ ಶಾಸಕ ಏನಿರ್ತಾರೆ. ಇವ್ರ ಮೇಲೆ ಯಾರಿದ್ದಾರೆ ಈಗ ದಿಲ್ಲಿನಲ್ಲಿ ಪೊಲೀಸರ ಮೇಲೆ? ಅಮಿತ್ ಶಾ ಇರೋದು. ಕೇಂದ್ರ ಸಚಿವಾಲಯದ, ಗೃಹ ಸಚಿವಾಲಯದ ಕೆಳಗಡೆ ಬರುತ್ತೆ ಲ್ಯಾಂಡ್ ಆರ್ಡರು. ಇವನು ಏನಾದರೂ ಬಿಟ್ಟರೆ, ಇವ್ರು ಹೇಳಿದ ತಕ್ಷಣ ಬಿಟ್ಟುಬಿಟ್ರು ಅಂತ ತಿಳ್ಕೊಳ್ರಿ. ಅಮಿತ್ ಶಾ ಮಾರನೇ ದಿವಸ ಇವ್ರನ್ನೆಲ್ಲ, ಮಜಾ ಗೊತ್ತಾ ನಿಮಗೆ? ಕಳೆದ 4-5 ದಿವಸಗಳಿಂದ ಎಲ್ಲಿಯಾದರೂ ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟು ಅಥವಾ ಒಂದು ಹೇಳಿಕೆ ಅಥವಾ ಎಲ್ಲಿಯಾದರೂ ಹೋಗಿದ್ದು ಏನೋ ಸಂಧಾನ ಏನೋ ನೋಡಿದ್ರಾ? ಎಲ್ಲೋದ್ರ ಅವರು? ಒಂದು ನೆನಪಿಟ್ಕೊಳ್ಳಿ, ಯಾವಾಗ ಕಾರ್ಯ ಸಾಧನೆ ಆಗಬೇಕು, ಯಾವುದಾದ್ರೂ ಒಂದು ಯಜ್ಞವನ್ನು ಅವರು ಕೈಗೊಂಡ್ರೆ, ಯಾವುದಾದ್ರೂ ಸಂಕಲ್ಪ ಮಾಡಿದರೆ ಸ್ವಲ್ಪ ದಿನ ನಾಪತ್ತೆ ಆಗ್ತಾರೆ, ಕಣ್ಮರೆ ಆಗ್ತಾರೆ. ಒಂದು ವಾರ್ ರೂಮ್ ಅಂತ ಮಾಡ್ಕೋತಾರೆ, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಅತಿ ಹೆಚ್ಚು ಸಿಂಹದ ಗರ್ಜನೆ ಮಾಡೋದೇ ಅಮಿತ್ ಶಾ, ನರೇಂದ್ರ ಮೋದಿ ಅಲ್ಲ. ನರೇಂದ್ರ ಮೋದಿ ಭಾಷಣದ ದಿವಸ ಬರ್ತಾರೆ, ಉತ್ತರ ಕೊಡೋ ದಿವಸ ಬರ್ತಾರೆ. ಉಳಿದ ಸಂದರ್ಭದಲ್ಲಿ ಇಡೀ ಕಿರಣ್ ರಿಜಿಜು ಸಂಸದೀಯ ಖಾತೆ ಸಚಿವ, ಒಪ್ತೇನೆ. ಆದರೆ ಇಡೀ ಶೋ ಹೇಗಿರಬೇಕು ಅಂತ ತೀರ್ಮಾನ ಮಾಡೋದೇ ಅಮಿತ್ ಶಾ. ಅಮಿತ್ ಶಾ ಯಾವುದಾದ್ರೂ ವಿದೇಶ ಪ್ರವಾಸ ಮಾಡಿದ್ದು ನನಗೆ ಸ್ಟೇಟ್ಮೆಂಟ್ ತೋರಿಸಿ ನೋಡೋಣ. ಅಥವಾ ಅಮಿತ್ ಶಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ಒಂದು ತೋರಿಸಿ ನೋಡೋಣ. ಅಮಿತ್ ಶಾ ಕುಟುಂಬದವ್ರ ಜೊತೆ ಹಾಲಿಡೇಗೆ ಹೋಗಿದ್ದಾರೆ ಅಂತ ಒಂದು ಕ್ಲಿಪ್ಪಿಂಗ್ ತೋರಿಸಿ ನೋಡೋಣ. ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಎಲ್ಲವನ್ನೂ ನೋಡ್ತಿರ್ತೀನಿ. ಪ್ರತಿ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ತಪಸ್ಸಿನ ರೀತಿ ಕೆಲಸ ಮಾಡೋ ಜನ ನಾವು. ಈ ಅಬ್ಸರ್ವೇಷನನ್ನು ಮಾಡದೆ ಹೋದರೆ ಸಂಚಿಕೆ ಮಾಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂದರೆ ಅದ್ರ ಬಗ್ಗೆ ನಾವು ಖಚಿತತೆಯನ್ನು ಹೊಂದಿರಬೇಕು. ವಿನೀತನಾಗಿ ಹೇಳ್ತಾ ಇದ್ದೀನಿ, ದುರಹಂಕಾರದಿಂದ ಅಲ್ಲ. ಆ ರೀತಿ ಕೆಲಸ ಮಾಡುವ ಅಮಿತ್ ಶಾ ಈ ಪ್ರೊಟೆಸ್ಟ್ ಅನ್ನುವಂಥ ಪ್ರಹಸನ ಏನಿದೆ, ದೊಂಬರಾಟ ಏನಿದೆ, ಸರ್ಕಸ್ ಏನಿದೆ, ಇದಕ್ಕೆ ಯಾವ ರೀತಿಯ ತಾರ್ಕಿಕ ಅಂತ್ಯ ಕೊಡಬೇಕು ಅನ್ನುವುದರ ತಯಾರಿ ಒಳಗಿಂದೊಳಗೆ ನಡೀತಾ ಇದೆ. ಒಂದು ಸ್ವಿಗ್ಗಿಯಿಂದ ಕೆಳಗೆ ಇಳಿತು, ಒಂದು ಐಟಮ್ ಇಳಿತು, ಒಂದು 150 ಪಿಜ್ಜಾಗಳು ಬಂದವು ಅಂದರೆ ಮುಂದೆ 100 ಮೀಟ್ರಲ್ಲಿ ಅವನು ಸ್ವಿಗ್ಗಿ ಆರ್ಡರ್ ಮಾಡಿದವನು ಹಿಡ್ಕೊಂಡಿರ್ತಾರೆ.
ಇಲ್ಲಿ ಹಿಡಿಯಲ್ಲ, ಇಲ್ಲಿ ಬಿಟ್ಬಿಡ್ತಾನೆ ಅವನು, ಹೋಗ್ತಾನೆ ಅವನು. ಇಲ್ಲಿ ಅವನೋ ಒಬ್ಬ ಸಿವಿಲ್ ಡ್ರೆಸ್ಸಲ್ಲಿ ಅಲ್ಲಿರ್ತಾನೆ, ಅವ್ನು ಮಾತಾಡಿಸ್ತಾ ಇರ್ತಾನೆ. ಸ್ವಿಗ್ಗಿ ಕಂಪ್ನಿಗೆ ಕೊಡ್ತಾರೆ, ಎಲ್ಲೆಲ್ಲಿಂದ ಬರ್ತಾ ಇದೆ ಆರ್ಡರ್ ತೋರಿಸು, ಜಂತರ್ ಮಂತರ್ಗೆ ಎಷ್ಟು ಆರ್ಡರ್ ಬಂದಿದ್ದಾವೆ ತೋರಿಸು, ಜಂತರ್ ಮಂತರ್ ಫೋನ್ ಕಾಲ್ ಲಿಸ್ಟ್ ಕೊಡು ಅಂತ ಕೇಳ್ತಾರೆ. ನಾವು ಏನು ಅಂದುಕೊಂಡಿದ್ದೀವೋ ಅದರ 100 ಪಟ್ಟು ಅಡ್ವಾನ್ಸ್ ಆಗಿ ದೇಶದ IB ಮತ್ತು NIA ಕೆಲಸ ಮಾಡ್ತಾ ಇರುತ್ತೆ. ಈಗ ಒಂದು ಕೇಸ್ ಹಾಕಿದ್ದಾರೆ, ಏನಂತ, ಈ ಪ್ರಕರಣವನ್ನು NIAಗೆ ಹಸ್ತಾಂತರಿಸಬೇಕು ಅಂತ ಒಂದು ಮೊಕದ್ದಮೆ. ಯಾರೇ ಹಾಕಿರಲಿ ಕೇಸು, ಎಂಥ ಅದ್ಭುತವಾದ ಕೇಸ್ ವಿಚಾರ ಮಾಡಿ. ಈಗ ದಿಲ್ಲಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಅಂದ್ಕೊಳ್ಳಿ, ಒಂದು ಲಿಮಿಟೇಷನ್ ಇರುತ್ತೆ. NIA ಮಾಡಿದಾಗ ಜಾಗತಿಕ ಮಟ್ಟದಲ್ಲಿ ಇದರ ತನಿಖೆ ಶುರುವಾಗುತ್ತೆ. ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಲಾರದೆ ಇದರ ಬೇರುಗಳೆಲ್ಲಿದೆ ಅದನ್ನ ಹುಡ್ಕೊಂಡು ಹೋಗ್ತಾರೆ ಅವರು. NIA IB ಈ ದೇಶದ ಮಹತ್ವದ ಹೆಮ್ಮೆಯ ಸ್ವಾಯತ್ತ ಸಂಸ್ಥೆಗಳು, ಅನುಮಾನವನ್ನೇ ಇಟ್ಕೋಬೇಡಿ. ಇಲ್ಲದೆ ಹೋದರೆ ದಿನಕ್ಕೆ 4 ಭಯೋತ್ಪಾದಕ ಚಟುವಟಿಕೆಗಳು ಭಾರತ ದೇಶದಲ್ಲಿ ನಡೀತಾ ಇದ್ದವು. ಇವತ್ತು ನಡೀತಾ ಇಲ್ಲ ಅಂದರೆ ಇವರೆಲ್ಲ NIA ಅವರು ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ, ಮೀನು ಮಾರ್ಕೆಟ್ಗೆ ಹೋದರೆ ಮೀನುಗಾರರಾಗ್ತಾರೆ, ಇನ್ನೊಂದು ಪೇಟೆಗೆ ಹೋದರೆ ಅಲ್ಲಿ ವ್ಯಾಪಾರಿಯಾಗಿ ಕೂತ್ಕೋತಾರೆ, ಗಿರಾಕಿಯಾಗಿ ಹೋಗ್ತಾರೆ, ಭಿಕ್ಷುಕನಾಗಿ ಹೋಗ್ತಾರೆ. ಆ ರೀತಿ ಕೆಲಸ ಮಾಡಿ ಅಭ್ಯಾಸ ಇರೋ ಜನ ಅವರು. ಎಲ್ಲ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಮೊಬೈಲ್ ಹಿಡ್ಕೊಂಡು ಮಾಡೋರು ಅಲ್ಲ. ಅವರ ಕೈಗೆ ಕೇಸನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಲಾಗಿದೆ. ಒಂದು. ಎರಡನೇದನ್ನು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ಏನಪ್ಪ ಅಂದರೆ, ಬರುಣ್ ಸಿನ್ಹಾ ಅನ್ನುವಂಥ ಒಬ್ಬ ವ್ಯಕ್ತಿ ದಿಲ್ಲಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಏನು ಕೇಸು? ದಿಲ್ಲಿಯನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದ್ದಾರೆ ಪ್ರತಿಭಟನೆಕಾರರು. ಜಂತರ್ ಮಂತರ್ನ ಪ್ರತಿಭಟನೆಕಾರರು ಇಡೀ ದಿಲ್ಲಿಯನ್ನು ಆಕ್ರಮಿಸಿಕೊಂಡಿದ್ದಾರೆ. ನಮಗೆ ಬದುಕುವ ಹಕ್ಕಿದೆ, ನಮಗೆ ಸಂಚರಿಸುವ ಹಕ್ಕಿದೆ, ನಮ್ಮ ಮೂಲಭೂತ ಹಕ್ಕುಗಳಿಗೆ ಈ ಪ್ರೊಟೆಸ್ಟ್ನಿಂದ ತೊಂದರೆ ಆಗ್ತಾ ಇದೆ. ಯಾವ ಜಂತರ್ ಮಂತರ್ಗೆ ಸೀಮಿತ ಆಗಬೇಕಾಗಿತ್ತೋ ಅದು ಇಡೀ ದಿಲ್ಲಿಗೆ ವ್ಯಾಪಿಸಿದೆ. ಇದರಿಂದ ನಮ್ಮ ಬದುಕಿಗೆ ಕುತ್ತಿದೆ, ನಮಗೆ ಪ್ರಾಣಾಪಾಯವಿದೆ, ನಮ್ಮನ್ನು ಸಂಪೂರ್ಣವಾಗಿ ಅಬ್ಡಕ್ಷನ್ ಮಾಡಿದ ರೀತಿಯಲ್ಲಿ ಆಗಿದೆ. ಇದರ ಕುರಿತು ತಕ್ಷಣ ಕ್ರಮ ಕೈಗೊಂಡು ನಮಗೆ ಸರಾಗವಾದ ಬದುಕನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೋರ್ಟ್ ಕೇಸ್ ಹಾಕ್ಬಿಟ್ಟು. ಈಗ ಕೋರ್ಟ್ ಆರ್ಡರ್ ಮಾಡುತ್ತೆ, ಖಂಡಿತವಾಗಿ ಆರ್ಡರ್ ಮಾಡಲೇಬೇಕು. ಕೋರ್ಟ್ ಅಡ್ಮಿಟ್ ಆಗಿದೆ ಕೇಸ್. ಇದು ನಾಳೆ ವಿಚಾರಣೆಗೆ ಬರುತ್ತೆ, ನಾಳೆ ನಾಡಿದ್ದು ವಿಚಾರಣೆಗೆ ಬರುತ್ತೆ. ಬಂದ ತಕ್ಷಣ ಕೇಂದ್ರ ಗೃಹ ಸಚಿವಾಲಯಕ್ಕೆ ನೋಟಿಸ್ ಹೋಗುತ್ತೆ, ದಿಲ್ಲಿ ಪೊಲೀಸ್ಗೆ ನೋಟಿಸ್ ಹೋಗುತ್ತೆ. ಈ ರೀತಿ ಅರ್ಜಿ ಬಂದಿದೆ, ಇದಕ್ಕೇನು ಉತ್ತರ ಹೇಳ್ತೀರಿ ಅಂತ. ಆವಾಗ ಇಬ್ಬರೂ ಹೇಳಬೇಕಾಗತ್ತೆ, ಏನಂತ, ನಾವು ದಿಲ್ಲಿಯ ಜನರಿಗೆ ತೊಂದರೆಯನ್ನು ಕೊಡಲಾರದ ಹಾಗೆ ಪ್ರತಿಭಟನೆಯನ್ನು ನಿಭಾಯಿಸ್ತೀವಿ ಅಂತ. ಕೋರ್ಟ್ ಆರ್ಡರ್ ಆಗುತ್ತೆ, ನೀವು ನಿಭಾಯಿಸಬೇಕು ಮತ್ತು ದಿಲ್ಲಿಯ ಜನರಿಗೆ ತೊಂದರೆ ಆಗಬಾರದು, ತೊಂದರೆ ಆಗಿದ್ದಾದರೆ ನೀವು ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಆರ್ಡರ್ ಮಾಡುತ್ತೆ. ಕೋರ್ಟ್ ಆರ್ಡರ್ ಹೇಳಿದೆ ಅಂದ ತಕ್ಷಣ ಬೀಳ್ತಾವೆ ನೋಡ್ರಿ ಲಾಠಿ ಏಟು, ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಬೀಳ್ತವೆ ನೋಡಿ. ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ. ಆಮೇಲೆ ಕಳೆದ ಬಾರಿಯ ರಾಮಲೀಲಾ ಮೈದಾನದಲ್ಲಿ ನಡೆದಂಥ ಪ್ರತಿಭಟನೆಗೂ ಇದಕ್ಕೂ ಕಂಪೇರ್ ಮಾಡಬಾರ್ದು. ರಾಮಲೀಲಾ ಮೈದಾನದಲ್ಲಿ ನಾನು ಒಂದನೇ ದಿವಸದಿಂದ ಹೇಳ್ತೇನೆ, ಈ ದೇಶದ ದೊಡ್ಡ ದೊಡ್ಡ ಹೆಸರಾಂತ ವ್ಯಕ್ತಿಗಳು, ಕ್ಷೇತ್ರದ ದಿಗ್ಗಜರು ಅದರಲ್ಲಿದ್ದರು. ಕಿರಣ್ ಬೇಡಿಯಿಂದ ಹಿಡಿದು ಸಂತೋಷ್ ಹೆಗಡೆಯಿಂದ ಹಿಡಿದು ದೊಡ್ಡ ದೊಡ್ಡ ಚಿಂತಕರು ಎಲ್ಲರೂ ಬಂದು ಕೂತಿದ್ದರು. ಇಡೀ ದೇಶ ಒಕ್ಕೊರಲಿಂದ ಈ ದೇಶದಲ್ಲಿ ಜನ್ ಲೋಕಪಾಲ್ ಬಿಲ್ ಪಾಸ್ ಆಗಬೇಕು ಅಂತ ಹೋರಾಟ ಮಾಡ್ತಾರೆ. ಫ್ರೀಡಮ್ ಅಗೇನ್ಸ್ಟ್ ಕರಪ್ಷನ್ ಸಕ್ಸಸ್ಫುಲ್ಲಾಗಿ ನಡೀತು. ಯಾಕೆಂದರೆ ವಿಷಯಾಧಾರಿತವಾಗಿತ್ತು, ಜನರಿಗೆ ಸಂಬಂಧಪಟ್ಟದ್ದಾಗಿತ್ತು. ಇದೇನಾಗಿದೆ, ನೀಟು ಅಂತ ಇದ್ದಾರೆ. ನೀಟ್ ಬಗ್ಗೆ ಆ ವೇದಿಕೆಯಲ್ಲಿ ಚರ್ಚೆ ಆಗಿದ್ದಂಥ ಒಂದು ವಿಡಿಯೋ ನನಗೆ ತೋರಿಸ್ಬಿಡಿ. ಈಗ ನೀಟಿಂದ ತೊಂದರೆ ಆಗಿದೆ, ಹೌದು, ಯಾರು ಅಲ್ಲಿಗಳಲಿಕ್ಕೆ ಸಾಧ್ಯವೇ ಇಲ್ಲ. ನೀಟನ್ನು ಸುಧಾರಿಸುವುದು ಹೇಗೆ ಅನ್ನುವಂಥ ವಿಚಾರ ಸಂಕಿರಣ ಅದೇ ವೇದಿಕೆಯಲ್ಲಿ ನಡಿಬೇಕಲ್ವಾ. ಶಿಕ್ಷಣ ಪದ್ಧತಿ ವಿಫಲವಾಗಿದೆ, ಶಿಕ್ಷಣ ಪದ್ಧತಿ ಸರಿಯಾಗುವಂಥ ವಿಚಾರಧಾರೆ ನಡಿಬೇಕಲ್ವ. ಅಲ್ಲಿ ಎಲ್ಲಿದೆ ಅಲ್ಲಿ? ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈಗ ಪರೀಕ್ಷೆಗಳು ಹೇಗೆ ನಡೀತಾ ಇದ್ದಾವೆ, ಧರ್ಮೇಂದ್ರ ಪ್ರಧಾನ್ ಯಾವ ರೀತಿ ಇಷ್ಟು ದಿವಸ ಪರೀಕ್ಷೆಗಳು ನಡೆಸಿದರು, ಈ CUET ಪರೀಕ್ಷೆ ಹೇಗೆ ನಡೀತು, ಆಮೇಲೆ IIT JEE ಹೇಗೆ ನಡೀತು, ಆಮೇಲೆ ಬ್ಯಾಂಕಿಂಗ್ ಪರೀಕ್ಷೆಗಳು 1 ಕೋಟಿ ಜನ ಕೂಡ್ತಾರೆ, ಅದು ಹೆಂಗೆ ನಡೀತವೆ, ಅದರೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಈಗ ರಾಜಕೀಯಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ದೇನೆ, ಅಕಾಡೆಮಿಕ್ ಆಗಿ ಈಗ ಮಾತಾಡಲ್ಲ. ಇದರದ್ದೆಲ್ಲ ಡಾಟಾ ಎದುರುಗಡೆ ಇಟ್ಕೊಂಡು ಕೂತಿದ್ದೀನಿ. ಯಾವ್ಯಾವ ಪರೀಕ್ಷೆಯನ್ನು ಹೇಗೆ ನಿಭಾಯಿಸಲಾಗತ್ತೆ, ಅವೆಲ್ಲ ಯಾಕೆ ಸುದ್ದಿ ಆಗಿಲ್ಲ, ಎಲ್ಲವನ್ನೂ ಸವಿಸ್ತಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈಗ ರಾಜಕೀಯವನ್ನು ಮಾತಾಡ್ತೀನಿ. ನಿಮ್ಗೆ ಹೇಳಿದ್ದೆ, ಯಾರ್ದು ಹೇಳಿದ್ದೆ, ಸುಪ್ರಿಯಾ ಸುಳೆನ ಅಪ್ಪ, ನಮ್ಮ ಮಹಾರಾಷ್ಟ್ರದ ಚಾಣಕ್ಯ ಶರದ್ ಪವಾರ್ ನಿನ್ನೆ ಇದ್ದಕ್ಕಿದ್ದಾಗಿ ಜಂತರ್ ಮಂತರ್ ಬಂದ್ಬಿಟ್ರು. ಈಗ ಆತನ ಆರೋಗ್ಯ ಸರಿಯಿಲ್ಲ. ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಈತ ರಾಜ್ಯಸಭಾ ಸದಸ್ಯ. ನೋಡಿ ಎಂಥ ನಮ್ಮ ದುರ್ದೈವ ಈ ದೇಶದ ಪ್ರಜೆಗಳದು ಅಂದರೆ, ಇಂಥವ್ರನ್ನೆಲ್ಲ ನಾವು ಸಹಿಸಬೇಕು. ಈಗ ಅವ್ರ ಪಕ್ಷವನ್ನು ಒಡಿಲಿಕ್ಕೆ ಎಲ್ಲ ಸಿದ್ಧತೆ ಆಗೋಗಿದೆ.
ಶರದ್ ಪವಾರ್ ಜಂತರ್ ಮಂತರ್ಗೆ ಮಗಳು ಸುಪ್ರಿಯಾ ಸುಳೆ ಜೊತೆ ಬಂದು ಅವರಿಗೆ ಬೆಂಬಲವನ್ನು ಘೋಷಿಸ್ತಾರೆ. ಕಟ್ ಮಾಡಿದರೆ ನರೇಂದ್ರ ಮೋದಿ ಎದುರುಗಡೆ ಕೂತರು. ಯಾಕೆ ಕೂತರು ಯೋಚನೆ ಮಾಡಿ. ಯಾಕೆ ಅಂದರೆ ಈ ಅಧಿವೇಶನದಲ್ಲಿ ಆಗಸ್ಟ್ 13 ಮುಗಿಯತ್ತೆ ಸಲ. ಈ ಅಧಿವೇಶನದಲ್ಲಿಯೇ ಇವರ ಅಭ್ಯರ್ಥಿ ಇವರ ಸದಸ್ಯರು ಯಾರಿದಾರಲ್ಲ NCP ಸದಸ್ಯರು ಸಾರಾಸಗಟಾಗಿ ಬಿಟ್ಟು NDAಯನ್ನು ಸೇರ್ಕೋತಾ ಇದ್ದಾರೆ. ನರೇಂದ್ರ ಮೋದಿಯವರ ಬಣವನ್ನು ಸೇರ್ಕೋತಾ ಅಂದರೆ ಏಕನಾಥ್ ಶಿಂದೆ ಬಣಕ್ಕೆ ಸೇರ್ಕೋತಾ ಇದ್ದಾರೆ. ಈಗಾಗಲೇ ಇವರ ಅಜಿತ್ ಪವಾರ್ನ ಹೆಂಡತಿ ಹೋಗಿದೆ, ಅವರು ಇಡೀ ಬಣ ಹೊರಟೋಯ್ತು. ಈಗಿರೋದು ಇವಂದು ಹೋಗ್ಬಿಡ್ತಾರೆ. ತಾನು ತಬ್ಬಲಿ ಆಗಿಬಿಡ್ತೀನಿ ಅಂತ ನರೇಂದ್ರ ಮೋದಿ ಎದುರಿಗೆ ಸರೆಂಡರ್ ಆಗ್ಲಿಕ್ಕೆ ಹೋಗಿದೆ. ಯಾವ ಕಾರಣಕ್ಕೆ? ನೀವು ಬಿಲ್ ಈಗ ಮಂಡನೆ ಮಾಡ್ತಾ ಇರುವಂಥ ಕ್ಷೇತ್ರ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಬಿಲ್ಲು, ನೀವು ಮಾಡ್ತಾ ಇರುವಂಥ ಮಹಿಳಾ ಮೀಸಲಾತಿ ಬಿಲ್ಲು, ನೀವು ಮಾಡ್ತಾ ಇರುವಂಥ FCRA ಎಲ್ಲಕ್ಕೂ ನಮ್ಮ ಪಕ್ಷದಿಂದ ಬೆಂಬಲವನ್ನು ಕೊಡ್ತೀವಿ. ದಯವಿಟ್ಟು ನಮ್ಮ ಪಕ್ಷವನ್ನು ಮುಟ್ಟಬೇಡಿ, ಬಚಾವ್ ಮಾಡಿ. ಜೊತೆಗೆ ನನ್ನ ಮಗಳಿಗೊಂದು ದಿಕ್ಕನ್ನು ತೋರಿಸಿ, ನಾನು ಸಾಯೋ ಸ್ಥಿತಿಯಲ್ಲಿದ್ದೇನೆ, ಸುಪ್ರಿಯಾ ಸುಳೆನ ಒಂದು ಸಚಿವಳನ್ನಾಗಿ ಮಾಡಿ, ಕೇಂದ್ರ ಸಚಿವೆಯನ್ನಾಗಿ ಮಾಡಿ ಅಂತ ಕೇಳಲಿಕ್ಕೆ ಹೋಗಿದ್ರು. ಅಲ್ಲಿ ನೋಡಿದರೆ ಹೋಗಿ ಅಲ್ಲಿ ಕೂತ್ಕೋತಾರೆ ಜಂತರ್ ಮಂತರಲ್ಲಿ, ಇಲ್ಲಿ ಬಂದು ಕಾಲು ಹಿಡಿತಾರೆ. FCRA ಅಂದ್ಕೊಳ್ಳಿ ನೆನಪಾಯಿತು. ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದು 100-150 ಜನ ಪಾದ್ರಿಗಳು ಬಂದು ಈ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪ್ರೊಟೆಸ್ಟ್ಗೆ ಬೆಂಬಲ. ಅಲ್ರಿ, ಫಾದರ್ಗಳಿಗೂ ಪ್ರೊಟೆಸ್ಟ್ಗೂ ಏನು ಸಂಬಂಧ ಅಂತ ನೀವು ಕೇಳ್ತೀರಿ. ಇದರ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರ ಇದೆಯಲ್ಲ, ಯಾವುದ್ರ ಬಗ್ಗೆ? FCRA ಬಗ್ಗೆ. FCRA ತಿದ್ದುಪಡಿ ಆಗಿದ್ದೇ ಆದರೆ ವಿದೇಶದಿಂದ ಇವ್ರಿಗೆ ಬರುವಂಥ ಫಂಡ್ ಏನಿದೆ ಅದಕ್ಕೆ ಅಕೌಂಟ್ ಕೊಡಬೇಕು. FCRA ಬಂದಾಗಿಲ್ಲ. FCRAಗೆ ಬರುವಂಥ ದುಡ್ಡು ಎಷ್ಟು ಬಂತು, ಯಾರಿಂದ ಬಂತು ಮತ್ತು ಯಾರಿಗೆ ಬಂತು, ಇಷ್ಟೂ ಕೂಡ ಮಾಹಿತಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಸಲ್ಲಿಸಿದರೆ ಇವರ ಮತಾಂತರ ನಿಂತು ಹೋಗುತ್ತೆ. ನಾ ಹಳ್ಳಿಗೆ ಹೋಗಿ ಜನರಿಗೆ ದುಡ್ಡು ಹಂಚಿದೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಪಾದ್ರಿಗಳೆಲ್ಲ ಬಂದು ಪ್ರೊಟೆಸ್ಟ್ನಲ್ಲಿ ಕೂತ್ಕೊಳ್ತಾರೆ. ಹೇಗೆ ಇದು ತಿರುವನ್ನು ಪಡೀತಾ ಇದೆ ಅನ್ನೋದು ನೋಡಿ. ಎರಡನೇದ್ದು, ಈ ರಾಂಕ ಅಂತಿದ್ದಾನೆ ಆಶುತೋಷ್ ರಾಂಕ. ಈಗ ಆತ ಈ ಮುನ್ನಡೆಸುವ ಜವಾಬ್ದಾರಿಯನ್ನು ಆತ ತೊಗೊಂಡಿದ್ದಾನೆ. ಈತ ಈಗ ಸೈಡ್ಲೈನ್ ಆಗಿಬಿಟ್ಟಿದ್ದಾನೆ ಅಭಿಜಿತ್ ದೀಪ್ಗೆ. ಆತ ಹೇಳಿದಾನೆ ಆಜಾದಿ ಸ್ಲೋಗನ್ಗಳನ್ನು ಕೂಗಕೂಡದು ಅಂತ ಆತನ ಮೊದಲೇ ಆರ್ಡ್ರು. ಯಾಕೆ? ಹಮೇ ಚಾಹಿಯೇ ಆಜಾದಿ ಅಂದ್ಕೊಂಡು ನಮಗೇನಂತಾರೆ, ಟುಕಡೆ ಗ್ಯಾಂಗ್ ಅಂತಾರೆ, JNU ಅಂತಾರೆ. ಆದ್ದರಿಂದ ಆ ಸ್ಲೋಗನ್ ಕೂಗಬೇಡಿ. ಇನ್ನು 2 ಗಿಮಿಕ್ ಮಾಡ್ತಾಯಿದ್ರು. ಒಂದು ಗಿಮಿಕ್ ಏನು, ಪೊಲೀಸರು ಬಂದು ಏನಾದರೂ ಇವರು ಒತ್ತಡ ಹಾಕ್ಲಿಕ್ಕೆ ಶುರು ಮಾಡಿದ ತಕ್ಷಣ ರಾಷ್ಟ್ರಗೀತೆ ಹಾಡ್ಲಿಕ್ಕೆ ಶುರು ಮಾಡಿಬಿಡೋದು. ಮುಟ್ಟಲ್ಲ ಅವಾಗ. ನೋಡಿ ಇವರ ಷಡ್ಯಂತ್ರ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ ಅಂದರೆ, ಇದಕ್ಕಿದ್ದಾಗೆ ಹನುಮಾನ್ ಚಾಲೀಸ ಓದಲಿಕ್ಕೆ ಶುರು ಮಾಡಿಬಿಡೋದು. ಒಂದು 15 ಜನ ಎಷ್ಟೆಲ್ಲ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ ಅಂದರೆ. ಈ ಮಧ್ಯೆ ಅಖಿಲೇಶ್ ಯಾದವ್ನ ಹೆಂಡತಿ ತಮ್ಗೆ ಗೊತ್ತಿದೆ, ಡಿಂಪಲ್ ಯಾದವ್. ಈಕೆ ಮದರ್ ಥೆರೇಸಾ ಆಗಿ ಮೊನ್ನೆ ಎಲ್ಲ ಮಕ್ಕಳಿಗೆ ಶುಶ್ರೂಷೆ ಮಾಡ್ತಾ ಕೂತಿದ್ರು, ನೋಡಿದ್ರಿ ನೀವು. ಈಗ ಅಖಿಲೇಶ್ ಯಾದವ್ ತನ್ನ ಭವಿಷ್ಯವನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಆಚೆ ಈಚೆ ಓಡಾಡಿ ರಾಹುಲ್ ಗಾಂಧಿ ಹಿಂದೆ ಸುತ್ತಾಡ್ತಾ ಇದ್ದಾನೆ. ಯಾವ ಪ್ರಿಯಾಂಕಾ ವಾಡ್ರಾ ಸ್ವತಃ ರಾಜಸ್ಥಾನದಲ್ಲಿ ಒಂದರ ಹಿಂದೊಂದರಂತೆ ಸತತವಾಗಿ ಕ್ವಶನ್ ಪೇಪರ್ ಲೀಕ್ ಆದ ಸಂದರ್ಭದಲ್ಲಿ ಈ ದೇಶಾದ್ಯಂತ ಇರುವ ಸಮಸ್ಯೆ ಇದು, ಯಾರೇನು ಮಾಡೋಕ್ಕಾಗತ್ತೆ ಕೇಳಿ ಅಶೋಕ್ ಗೆಹ್ಲೋಟ್ಗೆ ಅಂತ ಹೇಳಿದಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಈಗ ಅವರೇ ಈ ಪ್ರೊಟೆಸ್ಟಲ್ಲಿ ಈ ರೀತಿ ಪೇಪರ್ ಲೀಕ್ ಆಗಬಾರ್ದಾಗಿತ್ತು, ಇದರಿಂದಾಗಿ ನಾವು ಪ್ರತಿಭಟನೆಗೆ ಇಳಿದೀವಿ ಅಂತ ಕತೆ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ನೀಟ್ ಇದೆಯಲ್ಲ, ನೀಟ್ ಶುರು ಮಾಡಿದ್ದು ನರೇಂದ್ರ ಮೋದಿ ಅಲ್ಲ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ. 2010ರಲ್ಲಿ ಕಾಂಗ್ರೆಸ್ನ UPA ಸರ್ಕಾರ ಇದ್ದಾಗ ಶುರುವಾದಂಥದ್ದು ನೀಟ್. ಇದು NTA ಇದನ್ನು ನೋಡ್ಕೋತಾರೆ, ಇದನ್ನ ಎಕ್ಸಾಮ್ನ. NTA ಇಸ್ ಔಟ್ಸೈಡ್ ಬಾಡಿ, ಅವ್ರ ಸ್ವಾಯತ್ತ ಸಂಸ್ಥೆ ಅವ್ರು ನಡೆಸೋದು. ಇವತ್ತು ಅಭಿಜಿತ್ ದೀಪ್ಗೆ ಏನು ಹೇಳ್ತಾ ಇದ್ದಾನೆ, ಹೊರಗಡೆಯಿಂದ ಬಂದು ಜನ ಗಲಾಟೆ ಮಾಡಿ ನನಗೂ ಅದಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾನೆ. ನಾನು ಜವಾಬ್ದಾರಿ ಅಲ್ಲ ಅಂತ. ಈ ಪರೀಕ್ಷೆ ನಡೆಸ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅಲ್ಲ, ಈ ಪರೀಕ್ಷೆ ನಡೆಸ್ತಾ ಇರೋದು ಯಾರು? NTA ನಡೆಸ್ತಾರೆ. NTA ಹೆಸರು ಹೇಳ್ತಾ ಇಲ್ಲ ನೀವು. NTA ಮೇಲೆ ಕ್ರಮ ಕೈಗೊಳ್ಳಿ, ಜೈಲಿಗೆ ಹಾಕಿ ಅಂತ ಹೇಳ್ಬೇಕು ನೀವು. ನೀವೇನು ಹೇಳ್ತಾ ಇದ್ರಿ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ. ನಿಮ್ಮ ವಿಷಯಕ್ಕೆ ಒಂದು ನ್ಯಾಯ, ಇನ್ನೊಬ್ಬರ ವಿಷಯಕ್ಕೆ ಇನ್ನೊಂದು ನ್ಯಾಯನಾ? ಹಾಗೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ? ಇನ್ನಷ್ಟು ಆಸಕ್ತಿಕರ ಬೆಳವಣಿಗೆಗಳಿದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಒಂದು ಸಂಚಿಕೆ ಭಾಳ ಸುದೀರ್ಘ ಆಗಿದೆ, ಕ್ಷಮೆ ಇರಲಿ. ಇದೇ ವಿಷಯವಾಗಿ ಭಾಳಷ್ಟು ಅಕಾಡೆಮಿಕ್ ಆಗಿ ಮಾತಾಡೋದಿದೆ, ಅದನ್ನು ಕೂಡ ಮಾತಾಡ್ತೀನಿ. ಜೊತೆಗೆ ಬೇರೆ ಬೇರೆ ಪೊಲೀಸರ ತಂತ್ರಗಾರಿಕೆ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.